ನಮಸ್ಕಾರ ಸ್ನೇಹಿತರ, ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿಯನ್ನು ನೀವು ತಿಳ್ಕೊಂಡ್ರೆ ನಿಜಕ್ಕೂ ಕೂಡ ನಮ್ಮ ಭಾರತದ ಮೇಲೆ ಹೆಮ್ಮೆ ಆಗುತ್ತೆ. ಹೌದು, ನಮ್ಮ ಭಾರತಕ್ಕೆ ಹೆಮ್ಮೆ ಆದರೆ ಇನ್ನು ವಿರೋಧ ರಾಷ್ಟ್ರಗಳಿಗೆ ಅಂದರೆ ಬಾಂಗ್ಲಾ ಆಗಿರಲಿ, ಚೀನಾ ಆಗಿರಲಿ, ಪಾಕಿಸ್ತಾನ ಆಗಿರಲಿ ಎದೆಯಲ್ಲಿ ಢವಢವ ಆಗ್ತಾ ಇರತ್ತೆ. ಯಾಕಂದರೆ ಅಂಥದ್ದೊಂದು ತಂತ್ರಜ್ಞಾನ ನಮ್ಮ ಭಾರತದಲ್ಲಿ ಕಂಡು ಹಿಡಿದಿದ್ದಾರೆ. ಅಮೆರಿಕ ಕೂಡ ಟ್ರೈ ಮಾಡ್ತು, ಇಸ್ರೇಲ್ ಕೂಡ ಟ್ರೈ ಮಾಡ್ಕೊಳ್ತು, ಹಾಗೆ ರಷ್ಯಾ ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತು. ಆದರೂ ಕೂಡ ಅವ್ರ ಹತ್ರ ಆಗಲಿಲ್ಲ. ಹೌದು, ವಿಶ್ವದ ದೊಡ್ಡಣ್ಣಗಳ ಕೈಲೇ ಆಗಿಲ್ಲ. ಆದರೆ ಇದನ್ನು ನಮ್ಮ ಭಾರತ ಹಾಗೆ ನಮ್ಮ ಭಾರತದ ಸೈನಿಕರು, ನಮ್ಮ ಭಾರತದ ವಿಜ್ಞಾನಿಗಳು ಈ ಒಂದು ಕೆಲಸ ಮಾಡಿ ತೋರಿಸಿದ್ದಾರೆ. ಸ್ನೇಹಿತರೆ, ಸಾಧಾರಣ ಪಿರಂಗಿ ಗುಂಡು, ತೋಪಿನ ಗುಂಡು ಏಕಾಏಕಿ ಮಿಸೈಲ್ ಆಗಿ ಅಥವಾ ಕ್ಷಿಪಣಿಯಾಗಿ ಇದರ ಥರ ಬದಲಾವಣೆ ಆದರೆ ಹೇಗಿರುತ್ತೆ? ಭಾರತ ಪ್ರಪಂಚದ ಮೊಟ್ಟ ಮೊದಲ ರಾಮ್ಜೆಟ್ ಆರ್ಟಿಲರಿ ಶೆಲ್ಲನ್ನು ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದರ ಸ್ಪೆಷಾಲಿಟಿ ಏನು ಗೊತ್ತಾ? ಇದು ಕೇವಲ ಒಂದು ಗುಂಡಲ್ಲ ಸ್ನೇಹಿತರೆ, ಹಾರುವ ಹಕ್ಕಿ, ಹಾಗೆ ಹಾರುವ ಬೆಂಕಿ. ಸ್ನೇಹಿತರೆ, ಇದು ತನ್ನಷ್ಟಕ್ಕೆ ತಾನೇ ರೇಂಜನ್ನು ಹೆಚ್ಚು ಮಾಡಿಕೊಳ್ಳುತ್ತೆ. ಹಾಗಾದರೆ ಇದು ಪಾಕಿಸ್ತಾನ ಆಗಿರಲಿ, ಬಾಂಗ್ಲಾ ಆಗಿರಲಿ, ಹಾಗೆ ಚೀನಾ ಆಗಿರಲಿ, ಇವ್ರಿಗೆ ಯಾಕೆ ಇದನ್ನು ಕಂಡ್ರೆ ಅಷ್ಟೊಂದು ಭಯ? IIT ಹುಡುಗರು, ಮದ್ರಾಸ್ನ ಹುಡುಗರು ಇದು ಹೇಗೆ ಡೆವಲಪನ್ನು ಮಾಡಿದ್ರು, ಇದು ಏನು ಎಲ್ಲ ವಿಷಯವನ್ನು ನಾನು ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೇನೆ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಎಲ್ಲರೂ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಸ್ನೇಹಿತರೆ, ಮೊದಲಿಗೆ ಈ ಆರ್ಟಿಲರಿ ಅಂದರೆ ಏನು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳಿತಾ ಹೋಗೋಣ. ಸ್ನೇಹಿತರೆ, ಯುದ್ಧ ಅಂತ ಬಂದರೆ ಅಲ್ಲಿ ಹೆಚ್ಚಾಗಿ ಸಾವು ನೋವುಗಳು ಉಂಟಾಗೋದು ಈ ಆರ್ಟಿಲರಿ ಗನ್ಗಳಿಂದನೇ. ಆದರೆ ಈಗ ಇಲ್ಲೊಂದು ಸಮಸ್ಯೆ ಉಂಟಾಗ್ಬಿಟ್ಟಿದೆ. ಅದೇ ಈಗ ಸಮಸ್ಯೆ ಬಗೆಹರಿಸಲಿಕ್ಕೆ ಭಾರತ ಮುಂದಾಗಿದೆ. ಸಾಮಾನ್ಯವಾಗಿ ಒಂದು ತೋಪಿನ ಗುಂಡನ್ನು ನಾವು ಹಾರಿಸ್ತೀವಿ ಅಂತ ಅಂದ್ಕೊಳ್ಳಿ. ಆದರೆ ಅದರ ಒಂದು ರೇಂಜ್ ಎಷ್ಟಿರುತ್ತಂದರೆ, ತೋಪಿನ ಪ್ರೆಷರ್ ಎಷ್ಟಿರುತ್ತೋ, ಅದರ ಒತ್ತಡಕ್ಕೆ ಎಷ್ಟು ಸೀಮಿತವಾಗಿರುತ್ತೋ ಅಷ್ಟೇ ಮುಂದೆ ಹೋಗಿ ಬೀಳುತ್ತೆ ಹೊರತು ಹೆಚ್ಚಾಗಿ ಏನು ಹೋಗೋದಿಲ್ವಲ್ಲ. ಈಗ ಉದಾಹರಣೆಗೆ ನಿಮ್ಮ ಕೈಯಲ್ಲಿ ಒಂದು ಬಾಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಆ ಬಾಲನ್ನು ಎಷ್ಟು ಸ್ಪೀಡಾಗಿ ಒಗಿತೀರಿ, ನಿಮ್ಮ ಕೈನ ಒತ್ತಡ ಎಷ್ಟಾಗಿರುತ್ತೆ, ಫೋರ್ಸು ಅಷ್ಟು ಮಾತ್ರ ಅದು ಹೋಗುತ್ತೆ. ಕೊನೆಯದಾಗಿ ಗುರುತ್ವಾಕರ್ಷಣ ಬಲದಿಂದ ಕೆಳಗಡೆ ಹೋಗಿ ಬೀಳುತ್ತೆ. ಸೊ ಇಷ್ಟು ನಿಮ್ಮ ಫೋರ್ಸ್ ಇರುವ ತನಕ ಮಾತ್ರ ಬಾಲು ಗಾಳಿಯಲ್ಲಿ ಇರುತ್ತೆ. ಇದೇ ಒಂದು ತತ್ವ ಈ ಪಿರಂಗಿ ಗುಂಡುಗಳಿಗೂ ಕೂಡ ಇದುವರೆಗೂ ಕೂಡ ಅನ್ವಯವಾಗ್ತಾ ಇತ್ತು. ಹಾಗೆ ಈ ತೋಪಿನ ಗುಂಡುಗಳು ಎಷ್ಟು ರೇಂಜ್ ಇದ್ವಪ್ಪ ಅಂದರೆ 24ರಿಂದ 30 ಕಿಲೋಮೀಟರ್ವರೆಗೂ ಕೂಡ ಹೋಗಿ ಬೀಳ್ತಾ ಇದ್ವು, ಅಲ್ಲಿಯ ಸೈನ್ಯವನ್ನು ಧ್ವಂಸ ಮಾಡ್ತಾ ಇದ್ವು. ಆದರೆ ಈ 30 ಕಿಲೋಮೀಟರ್ ಆಚೆಗಿರುವ ವಿರೋಧ ಸೈನ್ಯಕ್ಕೆ ನಾವು ಹೊಡಿಬೇಕಪ್ಪ ಅಂದರೆ ತೋಪನ್ನು ನಾವು ಮುಂದಕ್ಕೆ ಎಳ್ಕೊಂಡು ಹೋಗಿ ಗುಂಡನ್ನು ಹಾರಿಸ್ಬೇಕಾಗ್ತಾ ಇತ್ತು. ಆದರೆ ಈಗ ಭಾರತ ಒಂದು ಮ್ಯಾಜಿಕ್ ಮಾಡಿದೆ ಅಂತಾನೆ ಹೇಳಬಹುದು. ಅದು ತೋಪು ಅದೇ, ಆದರೆ ಅಲ್ಲಿ ಒಳಗಿರ್ತಕ್ಕಂತಹ ಪವರ್ ಬೇರೆ. ಹೌದು, ಭಾರತೀಯ ವಿಜ್ಞಾನಿಗಳು ಇದರ ಬಗ್ಗೆ ಥಿಂಕ್ ಮಾಡ್ತಾರೆ, ಯಾಕೆ ನಾವು ತೋಪಿನ ಒಳಗೇನೆ ಒಂದು ಇಂಜಿನನ್ನು ಕುಣಿಸಬಾರ್ದು. ಆದರೆ ಇಷ್ಟು ಚಿಕ್ಕ ಗುಂಡಿನಲ್ಲಿ ಇಂಜಿನನ್ನು ಹೇಗೆ ಫಿಟ್ ಮಾಡೋದು ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲೇ ನೋಡಿ, ನಮ್ಮ IIT ಮದ್ರಾಸ್ನ ಆರ್ಮಿ ಹಾಗೂ ಟೆಕ್ನಾಲಜಿ ಬೋರ್ಡ್ನ ಇಂಜಿನಿಯರ್ಗಳು ಬುದ್ಧಿವಂತಿಕೆಯನ್ನು ತೋರಿಸಿರ್ತಕ್ಕಂಥದ್ದು. ಹೌದು, 155 mm ಸೆಲ್ ಒಳಗೆ ರಾಮ್ಜೆಟ್ ತಂತ್ರಜ್ಞಾನ ಅಳವಡಿಸಿದ್ದಾರೆ. ಹಾಗಾದರೆ ಏನಿದು ರಾಮ್ಜೆಟ್? ರಾಮನಿಗೂ ಇದಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಉಂಟಾಗಬಹುದು. ಸ್ನೇಹಿತರೆ, ರಾಮ್ಜೆಟ್ ಅನ್ನುವಂಥದ್ದು ಒಂದು ರೀತಿಯ ಜೆಟ್ ಇಂಜಿನ್. ಹೌದು, ಸಾಮಾನ್ಯವಾಗಿ ರಾಕೆಟ್ ಅಥವಾ ವಿಮಾನಗಳಲ್ಲಿ ಫ್ಯಾನ್ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಆದರೆ ಈ ರಾಮ್ಜೆಟ್ ಇಂಜಿನಲ್ಲಿ ಯಾವುದೇ ತಿರುಗುವ ಭಾಗಗಳು ಇರುವುದಿಲ್ಲವಂತೆ. ಹಾಗಾದರೆ ಇದನ್ನು ಸಿಂಪಲ್ ಆಗಿ ನಾವು ಹೇಳೋದಾದರೆ, ಯಾವಾಗ ಪಿರಂಗಿಯಿಂದ ಗುಂಡು ಮೇಲಕ್ಕೆ ಹಾರುತ್ತೋ ಆಗ ಅದು ಅತಿ ವೇಗವಾಗಿ ಗಾಳಿಯಲ್ಲಿ ಚಲಿಸ್ತಾ ಹೋಗುತ್ತೆ. ಹಾಗೆ ಚಲಿಸ್ತಾ ಅದರ ವೇಗವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಅದರ ಒಳಗಿರ್ತಕ್ಕಂತಹ ಆಮ್ಲಜನಕ ಅಂದರೆ ಹೊರಗಿರ್ತಕ್ಕಂತಹ ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ಒಳಗೆ ಇರ್ತಕ್ಕಂತಹ ಇಂಧನವನ್ನು ಸೇರುತ್ತೆ. ಆಗ ಆ ಗುಂಡಿಗೆ ರಾಕೆಟ್ ಥರ ಎಕ್ಸ್ಟ್ರಾ ಪವರ್ ಬರುತ್ತಂತೆ. ಹೌದು, ಹೊರಗಿರ್ತಕ್ಕಂತಹ ಆಮ್ಲಜನಕ ಏನು ಇಂಧನವನ್ನು ಸೇರುತ್ತೋ ಎಕ್ಸ್ಟ್ರಾ, ಆವಾಗ ಎಕ್ಸ್ಟ್ರಾ ಪವರ್ ಅದಕ್ಕೆ ಸಿಗುತ್ತಂತೆ.
ಅಂದ್ರೆ ಈ ಪಿರಂಗಿ ಗುಂಡು ಇಲ್ಲಿವರೆಗೂ ಕೂಡ ಒಂದು ಕಲ್ಲಿನ ತರ ವರ್ತಿಸ್ತಾ ಇತ್ತು, ಆದ್ರೆ ಈಗ ಒಂದು ಮಿಸೈಲ್ ಅಥವಾ ಕ್ಷಿಪಣಿ ತರ ಕೆಲಸ ಮಾಡೋತ್ತಂತೆ. ಹೌದು, ತಾನಾಗಿನೇ ಉರಿಯುತ್ತೆ, ತಾನಾಗಿನೇ ವೇಗವನ್ನ ಹೆಚ್ಚಳ ಮಾಡ್ಕೊಳ್ತಂತೆ. ಹೌದು, ಇಲ್ಲಿವರೆಗೂ ಕೂಡ ನಾವು ಯಾವ ರೇಂಜ್ ಅನ್ನ ಇಟ್ಕೊಂಡಿದ್ವಿ ಅಲ್ಲಿವರೆಗೂ ಕೂಡ ಮಾತ್ರ ಪಿರಂಗಿ ಹೋಗಿ ತಲುಪ್ತಾ ಇತ್ತು, ಆದ್ರೆ ಇದು ಎಕ್ಸ್ಟ್ರಾ ಪವರ್ ನಿಂದ ಇನ್ನೂ ಹೆಚ್ಚಿನ ಪ್ರದೇಶಗಳಲ್ಲಿ ಹೋಗಿ ಬ್ಲಾಸ್ಟ್ ಆಗೋತ್ತಂತೆ. ಹೌದು ಸ್ನೇಹಿತರೆ, ಇಲ್ಲಿವರೆಗೂ 30 ಕಿಲೋಮೀಟರ್ ಇತ್ತು, ಆದರೆ ಈಗ 60 ಕಿಲೋಮೀಟರ್ ವರೆಗೂ ಕೂಡ ಹೋಗಿ ಎದುರಾಳಿಯ ತಲೆಯ ಮೇಲೆ ಹೋಗಿ ಬೀಳುವಂತಹ ಸಾಧ್ಯತೆ ಇದೆ ಅಂತೆ. ಸೊ ಹಾಗಾದ್ರೆ ಇದು ಎಷ್ಟು ರೇಂಜ್ ಅನ್ನ ಹೊಂದಿದೆ ಅಂದ್ರೆ 120 ರೇಂಜ್, ಅಂದ್ರೆ 120 ಕಿಲೋಮೀಟರ್ ಅಷ್ಟು ರೇಂಜ್ ಅನ್ನು ಕೂಡ ಇದು ತಾಗಬಲ್ಲದ್ದು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸಿಂಪಲ್ ಆಗಿ ತಿಳ್ಕೊಳ್ಳಿ, ಈಗ ನಾವು ಬಾರ್ಡರ್ನಲ್ಲಿ ಟೀ ಕುಡಿತಾ ಆರಾಮಾಗಿ ಕುಂತ್ಕೊಂಡು ಈ ತೂಪನ ಬಿಟ್ಟರೆ ಸಾಕು, 60ರಿಂದ 70 ಕಿಲೋಮೀಟರ್ ಅಷ್ಟು ದೂರದಲ್ಲಿರ್ತಕ್ಕಂತಹ ಎದುರಾಳಿಯ ಬಂಕರ್ಗಳು, ಪಾಕಿಸ್ತಾನದ ಬಂಕರ್ಗಳು ಆರಾಮಾಗಿ ಉಡಿಸ್ ಮಾಡಬಹುದು. ಹೌದು ಸ್ನೇಹಿತರ, ಇದನ್ನ ಮಾಡಲಿಕ್ಕೆ ಅಮೆರಿಕ ಕೈಯಲ್ಲೂ ಕೂಡ ಆಗಲಿಲ್ಲ, ರಷ್ಯಾನು ಕೂಡ ಇದರ ಬಗ್ಗೆ ಪ್ರಯತ್ನ ಮಾಡ್ತಾ ಇತ್ತು, ಅದರಲ್ಲಿ ಕೂಡ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಹಾಗೆ ಇಲ್ಲಿ ಭಾರತ ಇದನ್ನ ಪೋಖ್ರಾನ್ನಲ್ಲಿ ಎಲ್ಲವೂ ಕೂಡ ರೆಡಿ ಮಾಡಿ ಟ್ರಯಲ್ ಕೂಡ ಮಾಡಿ ಜಗತ್ತಿಗೆ ತೋರಿಸಿಬಿಟ್ಟಿದೆ. ಹೌದು, ಭಾರತೀಯರು ಹೆಮ್ಮೆ ಪಡಬೇಕಾಗಿರ್ತಕ್ಕಂತಹ ವಿಷಯನೇ ಆತ್ಮನಿರ್ಭರ ಭಾರತ ಅಂತ ಎದೆ ತಟ್ಟಿ ಹೇಳ್ಬೋದು. ಇದು ಮೊದಲಿನ ಭಾರತ ಅಲ್ಲ, ಇದು ನಯಾ ಹಿಂದೂಸ್ತಾನ್ ಅಂತ ನಾವು ಈ ಜಗತ್ತಿಗೆ ಸಾರಿ ಹೇಳಬಹುದು. ಹೌದು ಸ್ನೇಹಿತರೆ, IIT ಮದ್ರಾಸ್ ಪ್ರೊಫೆಸರ್ PA ರಾಮಕೃಷ್ಣನ್ ಮತ್ತು ಅವರ ಟೀಮ್ ಆರ್ಮಿ ಜೊತೆಗೆ ಕೂಡಿ ಈ ಒಂದು ತಂತ್ರಜ್ಞಾನವನ್ನು ಹಗಲು ರಾತ್ರಿಯಲ್ಲಿ ಕಷ್ಟಪಟ್ಟು ಇದನ್ನು ಕಂಡುಹಿಡಿಯಲಾಗಿದೆ, ರೆಡಿ ಮಾಡಲಾಗಿದೆ. ಇದರಿಂದ ಮುಖ್ಯವಾದ ಲಾಭಗಳೇನಪ್ಪ ಅಂದರೆ, ನಾವು ಹೊರದೇಶಕ್ಕೆ ಕೈ ಒಡ್ಡೋದು ತಪ್ಪಿಬಿಡ್ತು, ಇದರ ಜೊತೆಗೆ ನಮ್ಮ ಆರ್ಮಿ ಪವರ್ ಏನು ಅನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತಾಗಿದೆ, ತಂತ್ರಜ್ಞಾನದ ಪವರ್ ಏನು ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಈಗ ನೆರೆಹೊರೆ ರಾಷ್ಟ್ರಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದೇ ಈಗ ಅಚ್ಚರಿ ಉಂಟು ಮಾಡಿದೆ, ನಗು ಕೂಡ ಉಂಟು ಮಾಡುತ್ತೆ. ಯಾಕಂದರೆ ಪಾಕಿಸ್ತಾನವನ್ನೇ ನಾವು ತೆಗೆದುಕೊಳ್ಳೋದಾದರೆ, ಈಗ ರಷ್ಯಾ ಉಕ್ರೇನ್ ಯುದ್ಧ ಸ್ಟಾರ್ಟ್ ಆಗಿದೆ, ಉಕ್ರೇನ್ಗೆ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಉಳಿದ ಬೆಳೆದ ತೋಪುಗಳನ್ನು ಗುಂಡುಗಳನ್ನು ಮಾರಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ದೇಶ ನಡೆಸಲಿಕ್ಕೆ ದುಡ್ಡು ಬೇಕಲ್ವಾ, ಸೈನ್ಯಕ್ಕೆ ಪೇಮೆಂಟ್ ಕೊಡ್ತಾ ಇಲ್ಲ, ಅಲ್ಲಿಯ ಕೆಲಸಗಾರರಿಗೆ ವೇತನ ಸಿಗ್ತಾ ಇಲ್ಲ, ಇಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದುಬಿಟ್ಟಿದೆ. ಸೊ ಇಂತಹ ಸನ್ನಿವೇಶದಲ್ಲಿ ದೇಶ ನಡೆಸೋಕ್ಕೆ ದುಡ್ಡು ಬೇಕೇ ಬೇಕು, ತನ್ನಲ್ಲಿರ್ತಕ್ಕಂತಹ ಉಳಿದ ಬೆಳೆದ ತೋಪುಗಳನ್ನು ಕೊಟ್ಟು ಗೋಡಾವನ್ನು ಖಾಲಿ ಮಾಡ್ಕೊಂಡು ಬಿಟ್ಟಿದೆ. ಇನ್ನು ಇಂತಹ ತೋಪುಗಳನ್ನು ಖರೀದಿ ಮಾಡ್ತಾರ? ಖಂಡಿತವಾಗ್ಲೂ ಆಗೋದಿಲ್ಲ, ಇವ್ರ ಹತ್ರ ಮತ್ತಷ್ಟು ಸಾಲವನ್ನೇ ಮಾಡಬೇಕಾಗತ್ತೆ. ಸದ್ಯಕ್ಕೆ ಸ್ನೇಹಿತರೆ, ಇವುಗಳನ್ನಂತರೂ ಕೇಳಿ ಬೇರೆ ಹೊರ ರಾಷ್ಟ್ರಗಳು, ಅದರಲ್ಲಿ ಚೀನಾ ಆಗಿರಲಿ, ಅದೇ ರೀತಿಯಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಬೆಚ್ಚಿ ಬೀಳೋದಂತರೂ ನಿಜ. ಚೀನಾಗಂತರೂ ಖಂಡಿತವಾಗ್ಲೂ ನಿದ್ದೆ ಅಂತರೂ ಗೆಡಿಸಿರುತ್ತೆ, ಯಾಕಂದರೆ ಇಷ್ಟೊಂದು ನಾವು ಸಣ್ಣ ಹಾಗೆ ಮುಂದುವರಿತಾನೆ ಇದ್ದೀವಿ. ಇದನ್ನು ನೋಡಿ ಚೀನಾ ಎಷ್ಟು ಉರ್ಕೊಳ್ತಾ ಇರತ್ತೋ ಗೊತ್ತಿಲ್ಲ, ಮುಂದೆ ಹೇಗೆ ಇದ್ದರೂ ಹಿಂದಂತರೂ ಉರ್ಕೊಳ್ತಾನೆ ಇರುತ್ತೆ. ಸೊ ಈಗ ಪಾಕಿಸ್ತಾನವಂತರೂ ಬೆಚ್ಚಿ ಬಿದ್ದಿರುತ್ತೆ. ಒಂದೇ ಒಂದು ತೋಪನ್ನು ಹಾರಿಸಿದ್ರೆ ಸಾಕು, ನಾವು 70ರಿಂದ 60 ಕಿಲೋಮೀಟರ್ ಒಳಗಡೆ ಹೋಗಿ ನುಗ್ಗಿ ಹೊಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಈ ರಾಮ್ಜೆಟ್. ಹೌದು, ಒಂದು ಒಳ್ಳೆಯ ತೋಪು. ಸೊ ಇದು ಮುಂದಿನ ಭವಿಷ್ಯದ ತೋಪು ಅಂತಲೇ ಹೇಳಬಹುದು. ಹಾಗಾಗಿ ಈ ಒಂದು ತೋಪನ್ನು ರೆಡಿ ಮಾಡ್ತಕ್ಕಂತಹ ನಮ್ಮ ಭಾರತದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹೌದು, ಎಲ್ಲರೂ ಕೂಡ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.